ನಮಸ್ತೆ ಸ್ನೇಹಿತರೆ ಎಲ್ರಿಗೂ ತನುಷಾ ಅಂತ ಹೇಳಿ ದೊಡ್ಡಮನಿ ಅಂತ ಹೇಳಿ ತನುಷಾ ದೊಡ್ಡಮನಿ ಅಂತಕ್ಕಂಥದ್ದು ಇವರ ಒಂದು ಪೂರ್ತಿಯ ನಾಮಧೇಯ ಆಗಿರುತ್ತೆ. ಗುಲ್ಬರ್ಗ ಜಿಲ್ಲೆ ಕಡೆಯವರಾಗಿರ್ತಾರೆ. ಇವರ ಒಂದು ಸಂಪ್ರದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇವರು ಸ್ನೇಹಿತರೆ ಇವರ ಒಂದು ಮನೆಯಲ್ಲಿ ಎಲ್ರಿಗೂ ಸಾಕು ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಅದಕ್ಕೆ ಹೆಚ್ಚು ಊಟ ಹಾಕ್ತಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬಿಕಾಸ್ ಸ್ನೇಹಿತರೆ ಕೆಲವೊಂದು ಮನೆಯಲ್ಲಿ ಸಾಕು ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಇರುತ್ತೆ. ಅಂದರೆ ನಾಯಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಈ ರೀತಿ ಪ್ರೀತಿ ಅಂದರೆ ನಾಯಿ ಕಂಡ್ರೆ ಹೆಚ್ಚು ಪ್ರೀತಿಸ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಇಷ್ಟ ಬಂದ್ಬಿಟ್ಟು ಬೀದಿಯಲ್ಲಿ ಹೋಗುವ ಭಿಕಾರಿಗೆ ಬೇಕಾದ್ರೂ ಸುಖ ಕೊಟ್ಟು ಉಣ್ಣುವುದಕ್ಕೆ ತಿನ್ನೋಕ್ಕೆ ಎಲ್ಲ ಕೊಟ್ಬಿಟ್ಟು ಜೊತೆಗೆ ನೋಡಿ ಇಲ್ಲಿ ವಸತಿ ಕೊಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಆಶ್ರಯನೂ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಅಷ್ಟು ಒಂದು ಒಳ್ಳೆಯ ಮನಸ್ಥಿತಿ ಉಳ್ಳವರು ಅಂತ ಹೇಳ್ಬೋದು ಸ್ನೇಹಿತರೆ ತನುಷಾ ಅವರು. ಓಕೆ, ಇನ್ನು ಕಾಳಜಿ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದೇ ಆದರೆ ಬಡವರು ಅಂದರೆ ಗೌರವ ಜಾಸ್ತಿ ಇದೆ ಇವರಿಗೆ. ಏಕೆಂದರೆ ಅವರು ಬಡವರು ಆದರೂ ಚೆನ್ನಾಗಿ ಒಂದು ಬಾಳ್ವೆ ಮಾಡಿಸ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಬಡವರು ಅಂದರೆ ಭಾಳ ಇಷ್ಟ. ಪ್ರೀತಿ ತೋರಿಸಿದರೆ ಡಬಲ್ ಕೊಡ್ತಾರೆ. ಕಷ್ಟದಲ್ಲಿ ಎಲ್ಲೂ ಹೋಗಲ್ಲ, ಕೈ ಹಿಡಿತಾರೆ, ಜೊತೆಲೇ ಇರ್ತಾರೆ, ಪಕ್ಕದಲ್ಲಿರ್ತಾರೆ ಅಂತಕ್ಕಂಥದ್ದು ಇವರ ಒಂದು ನಂಬಿಕೆ ಇರುತ್ತೆ. ಇನ್ನು ಬೇರೆಯವರು ಕೆಟ್ಟದ್ದನ್ನು ಬಯಸಬಹುದು, ಆದರೆ ಬಡವರು ಮಾತ್ರ ಯಾವತ್ತೂ ಆ ರೀತಿ ಎಂದಿಗೂ ಮಾಡೋದಿಲ್ಲ. ಅವರಿಗೆ ಒಂದು ನೆಮ್ಮದಿ ಜೀವನ ನಡೆಸಲು ಒಂದು ಹೆಂಚಿನ ಮನೆ ಕೊಟ್ಟರು ಸಾಕಪ್ಪ ಅಂತ ನೆನೆಸಿಕೊಳ್ತಾರೆ. ಜೊತೆಗೆ ಅಷ್ಟೇ ಒಂದು ಪ್ರೀತಿಯಿಂದ ಕೈ ಹಿಡಿದು ಜೊತೆಗೇ ಒಂದು ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು. ಇನ್ನು ರುಚಿ ಶುಚಿ ಬಗ್ಗೆ ಹೇಳಬೇಕು ಅಂದರೆ 5-10 ನಿಮಿಷಕ್ಕೆಲ್ಲ ತೂತಿಂದ ಎಲ್ಲ ರಸ ಹೊರಗೆ ಬಂದಿರುತ್ತೆ. ಆವಾಗ ಶರ್ಟಲ್ಲೇ ತೊಗೊಂಡು ಒರೆಸೋದು ಮತ್ತು ಎಲ್ಲ ಕಡೆಯೂ ಸವರೋದು ಮಾಡೋಂಗಿಲ್ಲ. ಇವ್ರಿಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ಅಂತಲೇ ಒಂದು ಬಿಳಿ ಕರ್ಚೀಫನ್ನು ಕೊಡ್ತಾರೆ, ಒರೆಸ್ಬೇಕು. ಕೇಳಿದರೆ ಒಂದು ರೆಡಿ ಮಾಡಿಕೊಡ್ತಾರೆ. ನಿಮ್ಮ ಹತ್ರ ಇದ್ದರೆ ಅದರಲ್ಲಾರು ಒರೆಸ್ಕೋಬೋದು, ಇಲ್ಲ ಅಂತಂದರೆ ಅವರೇ ಕೊಡ್ತಾರೆ. ಓಕೆನಾ, ಹೊಲಸು ಬಟ್ಟೆ ಹಾಕ್ಕೊಂಡು ರೂಮ್ ತುಂಬೆಲ್ಲ ಓಡಾಡಬಾರ್ದು, ಯಾವಾಗಲೂ ಫ್ರೆಶ್ ಆಗಿರಬೇಕು ಅನ್ನೋದು ಇವರ ಒಂದು ಉದ್ದೇಶ ಮತ್ತು ಇಷ್ಟನೂ ಕೂಡ. ಮತ್ತು ಇವ್ರು ಇರೋದು ಕೂಡ ಹಾಗೇ. ಅದರ ಬದಲು ದಿನಕ್ಕೊಂದು ಬಟ್ಟೆ ಹಾಕ್ಬೋದು. ಬೇಕಾದ್ರೆ ಬೇಕಾದಷ್ಟು ಬಟ್ಟೆ ಇರ್ತವೆ, ಬಟ್ಟೆಗೆ ಏನು ಕೊರತೆ ಇಲ್ಲ. ಮತ್ತು ಉಣ್ಣಕ್ಕೆ ತಿನ್ನೋಕ್ಕೆ ಏನು ಕೊರತೆ ಇಲ್ಲ. ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ ಸ್ನೇಹಿತರೆ ಇವರಿಗೆ. ಓಕೆನಾ, ಇನ್ನು ನೆಕ್ಸ್ಟ್ ನೋಡಿ, ಒಂದು 13 ಗುಂಟ ಲ್ಯಾಂಡ್ ಇದೆ, ಅವರು ಸೇಲ್ ಮಾಡ್ತಾ ಇದ್ದಾರೆ. ನೋಡಿ ಟಿಪ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಮ್ಯಾಕ್ಸಿಮಮ್ ಸ್ಪೇಸ್, ಯೂಸ್ ವರ್ಟಿಕಲ್ ಫಾರ್ಮಿಂಗ್ ಆರ್ ಸ್ಮಾಲ್ ಗಾರ್ಡನ್ ಬಿಟ್ಸು. ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟು, ಸ್ಟೋರ್ ರೈನ್ ವಾಟರ್ ಇನ್ ಎ ಸ್ಮಾಲ್ ಪಾಂಡ್ ಆರ್ ಟ್ಯಾಂಕ್, ಪ್ಲಾಂಟ್ ಸೆಲೆಕ್ಷನ್, ಮಿಕ್ಸ್ ಫ್ರೂಟ್ಸ್ ಟ್ರೀಸ್ ಪ್ಲಸ್ ಸೀಸನಲ್ ವೆಜಿಟೇಬಲ್ಸ್ ಟು ಆಪ್ಟಿಮೈಸ್ ಹೀಲ್ಡ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ನೋಡಿ 13 ಗುಂಟೆಯಲ್ಲಿ ಏನೆಲ್ಲ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿದಿರ್ತಕ್ಕಂಥ ಒಂದು ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಏನು ಅನಿಸುತ್ತೋ ನೀವು ಅದನ್ನು ಮಾಡ್ಕೋಬೋದು. ಅಕ್ಸೆಸಿಬಿಲಿಟಿ ಬಂದ್ಬಿಟ್ಟು ಎನ್ಶ್ಯೂರ್ ಪ್ರಾಪರ್ ಅಪ್ರೋಚ್ ಫ್ರಮ್ ಮೇನ್ ರೋಡ್ ಫಾರ್ ಕನ್ವೀನಿಯನ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಕ್ಸೆಸಿಬಿಲಿಟಿ ಬಂದ್ಬಿಟ್ಟು ಅಂದರೆ ನೀವು ಏನು ಬೇಕಾದ್ರೆ ಇದು ಮಾಡ್ಕೋಬೋದು, ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಲ್ಯಾಂಡಲ್ಲಿ. ಓಕೆ.